ಹಾಯ್ ಹೆಲೋ ಫ್ರೆಂಡ್ಸ್. ಏನು ಅಂತ ಅಂದರೆ ಇವಾಗ ಸ್ಯಾರಿ ಬಿಸ್ನೆಸ್ ಓಡ್ತಾ ಇದೆ. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದ. ಸೊ ನಿಮಗೆ ವಿಡಿಯೋಸ್ ಕೂಡ ನಾನು ಹಾಕ್ತಾ ಇದ್ದೆ. ಬಟ್ ಇವಾಗ ಅಂದರೆ ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕಷ್ಟ ಅಂತೇಳಿ ಆ ಥರ ಏನಿಲ್ಲ, ಯಾಕಂತ ಹೇಳಿದ್ರೆ ಸ್ಯಾರಿ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು, ಬಟ್ ಅದೆಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು. ಇದು ಏನಕ್ಕೆ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಕಸ್ಟಮರ್ಗಳಿಗೆ ಅನ್ಕೊಂಡಿರ್ತಾರೆ ಇವರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ತಗೊಂಡ್ ಬರ್ತಾರೆ, ಇಲ್ಲಿ ಬಂದು ಆನ್ಲೈನ್ ಅಲ್ಲಿ ಅದನ್ನ ಡಬಲ್ ರೇಟಿಗೆ ಏನ್ ಮಾಡ್ತಾರೆ, ಸೇಲ್ ಮಾಡ್ತಾರೆ ಅಂತ. ಬಟ್ ಅವರಿಗೆ ನಾನು ಒಂದು ಹೇಳ್ತಾ ಇದ್ದೀನಿ ಏನು ಅಂತ ಅಂದ್ರೆ, ಇವಾಗ ನನ್ನ ಸಾರಿಗಳನ್ನೇ ತಗೊಳ್ಳಿ ಅಂತ ನಾನು ನಿಮ್ಗೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಬಟ್ ರಿಯಾಲಿಟಿಯನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ನಿಜವಾಗ್ಲೂ ಗೊತ್ತಿರಲ್ಲ ಕೆಲವೊಬ್ರಿಗೆ ಇವ್ರು ಹೇಗೆ ಸೇಲ್ ಮಾಡ್ತಾರೆ, ಎಷ್ಟು ಕಡಿಮೆಗೆ ತಗೊಂಡ್ ಬರ್ತಾರೆ, ಎಷ್ಟು ಲಾಭ ಇಟ್ಕೋತಾರೆ ಅಂತೇಳಿ ಗೊತ್ತಿರಲ್ವಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋದು. ಇವಾಗ ನಾವು ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಅವ್ರಿಗೆ ಸಿಗುತ್ತೆ, ಆಮೇಲೆ ಇಲ್ಲಿ ಬಂದವರು ಆನ್ಲೈನ್ ಅಲ್ಲಿ ಡಬಲ್ ರೇಟಿಗೆ ಮಾಡ್ತಾರೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಡಬಲ್ ರೇಟಿಗೆ ಖಂಡಿತವಾಗ್ಲೂ ಸೇಲ್ ಮಾಡ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಬಟ್ಟೆ ಈ ಸೀರೆಗಳನ್ನ ಸೇಲ್ ಮಾಡ್ತಾ ಇರೋದು. ಹಾಗೇನೆ ಕಡಿಮೆ ಕ್ವಾಲಿಟಿಯ ಯಾವುದೇ ಸಾರಿಗಳನ್ನ ನಾನು ತಂದಿಲ್ಲ. ಅಂದ್ರೆ ಕ್ವಾಲಿಟಿಯನ್ನ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಕ್ವಾಲಿಟಿ ಹೆಂಗಿದೆ ಸಾರಿದು ಅಂತೇಳಿ. ಈ ತರ ನೋಡಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಏನು ಕೊರಿಯರ್ ಮಾಡ್ಬೇಕಾದ್ರೆ, ಇವಾಗ ನಾನೊಂದು ನೆಕ್ಸ್ಟ್ ಶಾರ್ಟ್ ವಿಡಿಯೋ ಹಾಕ್ತೀನಿ. 2 ಸೀರೆ ಸೇಲ್ ಆಗಿದೆ. ಸೊ ಆ ಶಾರ್ಟ್ ವಿಡಿಯೋ ಹಾಕ್ತೀನಿ ನಾನು. ಫಸ್ಟ್ ನಾನು ಪ್ಯಾಕಿಂಗ್ ಏನ್ ನಿಮ್ಗೆ ಕೊರಿಯರ್ ಮಾಡ್ತೀನಲ್ವಾ, ಅದನ್ನ ಯಾವ ರೀತಿಯಾಗಿ ನಾನು ಕೊರಿಯರ್ ಮಾಡ್ತೀನಿ, ಸಾರಿ ಓಪನ್ ಮಾಡಿಬಿಟ್ಟು ಸಾರಿ ಡ್ಯಾಮೇಜ್ ಇದೆಯಾ ಏನಿದೆಯಾ ಅಂತೇಳಿ ಚೆಕ್ ಮಾಡಿ ನಾನು ನಿಮ್ಗೆ ಕೊರಿಯರ್ ಮಾಡೋದು. ಓಕೆನಾ? ಅದು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದನ್ನ ನಾನು ಶಾರ್ಟ್ ವಿಡಿಯೋ ಮಾಡಿದೀನಿ, ಅದನ್ನ ಹಾಕ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಹೆಂಗಿದೆ ಸೀರೆ ಕ್ವಾಲಿಟಿ ಅಂತೇಳಿ. ಸೊ ಅದಕ್ಕೋಸ್ಕರ ನನ್ನ ಸೀರೆನೇ ತಗೊಳ್ಳಿ ಅಂತ ನಾನು ಡಿಮ್ಯಾಂಡ್ ಮಾಡ್ತಿಲ್ಲ, ಬಟ್ ರಿಯಾಲಿಟಿಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಂಥ ಸೀರೆಗಳು ನಿಮ್ಗೆ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಕೂಡ ಸಿಗಲ್ಲ. ಓಕೆನಾ? ನೀವು ಹೊರಗಡೆ ಅಂಗಡಿಗೆ ಹೋಗಿ ಇದೇ ಸಾರಿನ, ಇದೇ ಕ್ವಾಲಿಟಿ ಸಾರಿನ, ಇವಾಗ ನೀವೊಂದು ನನ್ನ ಕಡೆಯಿಂದ ಒಂದು ಸಾರಿ ತಗೊಂಡಿರ ಅಂತ ಅನ್ಕೊಳ್ಳಿ, ಅಂಥದ್ದೇ ಸಾರಿ ನಿಮ್ಗೆ ಹೊರಗಡೆ ಅಂಗಡಿಯಲ್ಲಿ ಬೇಕು ಅಂತ ನೀವು ಹೋಗಿ ಕೇಳಿ, ಅವರು ಡಬಲ್ ರೇಟಿಗೆ ಹೇಳ್ತಾರೆ. ಓಕೆನಾ? ಡಬಲ್ ರೇಟಿಗೆ ಅವರು ಸೇಲ್ ಮಾಡ್ತಾರೆ. ಅಲ್ಲಿ ನಿಮ್ಗೆ ಗೊತ್ತಿದೆ ಅಂಗಡಿಗಳಲ್ಲಿ ಹೇಗೆ ಇರುತ್ತೆ ಸಾರಿ ಬೆಲೆಗಳು, ಎಷ್ಟು ಜಾಸ್ತಿಯಾಗಿ ಕಾಸ್ಟ್ಲಿ ಇರುತ್ತೆ ಅಂತ. ಅದರಲ್ಲೂ ನಮ್ಮ ಊರುಗಳಲ್ಲಂತೂ ಕೇಳೋದೇ ಬೇಡ. ಧರ್ಮಸ್ಥಳ, ಮಂಗಳೂರು ಈ ಕಡೆ ಹೋದ್ರೆ ನಿಮ್ಗೆ ಸಾರಿ ಬೆಲೆ ಕೇಳೋದೇ ಬೇಡ. ಇಂತಹ ಸಾರಿಗಳಿಗೆಲ್ಲ ಇದೀಗ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ ನಾನು ಈ ಸಾರಿದು. ಇಂತಹ ಸಾರಿಗಳಿಗೆಲ್ಲ ಎಷ್ಟಿರುತ್ತೆ ಗೊತ್ತಾ ರೇಟು. ನಾನು ಇದನ್ನ ನಿಮ್ಗೆ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೇನೆ. ಏನು ಅಂತ ಅಂದ್ರೆ, ಎಷ್ಟು ಗುಡ್ ಕ್ವಾಲಿಟಿ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ, ಹಾರ್ಡ್ನೆಸ್ ಇಲ್ಲ. ನಮ್ಮ ಏನು ಅಂತ ಹೇಳಿದ್ರೆ, ಈಗ ನನಗೂ ಗೊತ್ತು, ಯಾಕಂದ್ರೆ ನಾನು ಕೂಡ ಈಗ ಔಟ್ಸೈಡ್ ಅಂಗಡಿಗಳಲ್ಲಿ ಹೋಗಿ, ಈಗ ಸೀರೆ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ನಾನು ಈ ತರ ಅಂಗಡಿಗಳಲ್ಲಿ ಹೋಗಿ ಸಾರಿನ ಪರ್ಚೇಸ್ ಮಾಡಿದೀನಿ. ಬಟ್ ಅಷ್ಟು ಕಡಿಮೆಗೆ ನಿಮ್ಗೆ ಸಿಗಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಭಯ ಇರ್ಬೋದು, ಕಲರ್ ಹೋಗುತ್ತಾ ಸಾರಿದು. ಈಗ ನನ್ನ ಕಡೆಯಿಂದ ತಗೊಂಡಿರೋ ಸಾರಿಗಳು ಕಲರ್ ಹೋಗುತ್ತಾ? 100% ಹೇಳ್ತೀನಿ, ಕಲರ್ ಹೋಗಲ್ಲ. ಓಕೆನಾ? 100% ಹೇಳ್ತೀನಿ, ಕಲರ್ ಅಂತೂ ನಿಜವಾಗ್ಲೂ ಹೋಗಲ್ಲ. ಯಾಕಂದ್ರೆ ನಾನು ಕೂಡ ಔಟ್ಸೈಡ್ ಅಂಗಡಿಯಲ್ಲೇ ಸಾರಿ ತಗೊಂಡಿದ್ದೀನಿ. ಅಂಗಡಿಯಲ್ಲಿ ಸಾರಿ ತಗೊಂಡ್ಬಿಟ್ಟು 1000 ಏನೋ ಕೊಟ್ಟಿದ್ದೆ ಆ ಸಾರಿಗೆ. ಕೊಟ್ಬಿಟ್ಟು ಮತ್ತೆ ನನ್ಗೆ ಗೊತ್ತಿರ್ಲಿಲ್ಲ ಅದ್ರದ್ದು ಕಲರ್ ಹೋಗುತ್ತೆ ಅಂತ. ಮನೆಗೆ ತಂದು 3-4 ಸಲ ಸಾರಿ ವೇರ್ ಮಾಡಿ ಆದ ನಂತರ ಏನಾಗಿದೆ ಅಂತ ಹೇಳಿದ್ರೆ, ಅದನ್ನ ಮತ್ತೆ ವಾಶ್ ಮಾಡಕ್ಕೆ ತಗೊಂಡೋದ್ರೆ ಫುಲ್ ಕಲರ್ ಹೋಗಿದೆ. ಓಕೆನಾ? ನಿಮ್ಗೆ ಅಂಗಡಿಗಳಲ್ಲಿ ಯಾರು ಕೂಡ ಅದು ಕಲರ್ ಹೋಗುತ್ತೆ, ಕಲರ್ ಅವ್ರು ಗ್ಯಾರಂಟಿ ಕೊಡೋದೇ ಇಲ್ಲ. ಓಕೆನಾ? ನಾನು ಕೂಡ ಕೇಳಿದ್ದೆ, ನಾವು ಕೂಡ ಕಲರ್ ಹೋಗುತ್ತಾ ಅಂತ. ಇಲ್ಲ ಅಂತಾನೆ ಅವ್ರು ಹೇಳಿರೋದು. ಬಟ್ ಮನೆಗೆ ಬಂದು ಅದನ್ನ ವಾಶ್ ಮಾಡಿ ಆದ ನಂತರ ನಮ್ಗೆ ಗೊತ್ತು ಕಲರ್ ಹೋಗಿದೆ ಅಂತ, ವೇರ್ ಮಾಡಿ ಆದ ನಂತರ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ನೀವೇನ್ ಸಾರಿ ಪರ್ಚೇಸ್ ಮಾಡ್ತೀರಾ 100% ಕಲರ್ ಹೋಗಲ್ಲ. ಓಕೆನಾ? ಇದಕ್ಕೆ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಕಲರ್ ಅಂತೂ ಖಂಡಿತವಾಗ್ಲೂ ಹೋಗಲ್ಲ. ಅಂದ್ರೆ ಕೆಲವೊಬ್ರಿಗೆ ಇರುತ್ತೆ, ಈಗ ಒಂದು ಜಾಸ್ತಿ ಸಾರಿ ತಗೊಂತಾರೆ, ಆಮೇಲೆ ಇಲ್ಲಿ ನಾನು ತಗೊಂಡ್ ಬಂದಿರೋ ಸಾರಿಗಳೆಲ್ಲ ಸ್ವಲ್ಪ ರೇಟ್ ಜಾಸ್ತಿ, ಅಂದ್ರೆ 1000 ಮೇಲೇನೆ ಇದೆ. ಓಕೆನಾ? 1000 ಮೇಲೇನೆ ಇದೆ. ಯಾಕಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ. ಆಮೇಲೆ ಒಳ್ಳೊಳ್ಳೆ ಇದು ಬ್ರ್ಯಾಂಡ್ ಸಾರಿಗಳು. ಓಕೆನಾ? ಅಂದ್ರೆ ಎಕ್ಸಾಂಪಲ್ ಇವಾಗ ಹೇಳ್ಬೇಕಂದ್ರೆ, ಈಗ ಮೈಸೂರು ಸಿಲ್ಕ್ ಸಾರಿ, ಅದರಲ್ಲಿ ಸಾಫ್ಟ್ ಬರುತ್ತೆ, ಕ್ರೆಪ್ ಬರುತ್ತೆ, ಪ್ರೀಮಿಯಂ ಬರುತ್ತೆ, ಜಾರ್ಜೆಟ್ ಬರುತ್ತೆ. ಈಗ ಇದೆ ಜಾರ್ಜೆಟ್ ಸಾರಿಗಳೆಲ್ಲ ನನ್ನ ಹತ್ರ ಇದೆ. ನಾನು ಒಂದೊಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಓಕೆನಾ? ಅಂಥದ್ದು ಸಾರಿಗಳು ಕೂಡ ಇದೆ. ಆಮೇಲೆ ಅದರಲ್ಲಿ ಬಾರ್ಡರ್ ಬರುವಂಥದ್ದು, ಮಿಡ್ಲಲ್ಲಿ ಒಂಥರ ಬೇರೆ ಬಾರ್ಡರ್ ಬರುವಂಥದ್ದು, ಅಂದ್ರೆ ಸ್ಟೈಲ್, ನ್ಯೂ ಸ್ಟೈಲಲ್ಲಿ ಸಾರಿಗಳಿದೆ. ಆಮೇಲೆ ಇನ್ನೊಂದು ಕಲರ್ ಇದೆ, ಇಲ್ಲೊಂದು ಕಲರು, ಕೆಳಗಡೆ ಒಂದು ಕಲರ್, ಅಂಥದ್ದೆಲ್ಲ ಸೂಪರ್ ಆಗಿರುವಂಥದ್ದು. ಎಷ್ಟು ಸಾಫ್ಟ್
ಸಾಫ್ಟ್ನೆಸ್ ಇದೆ ಅಂತ ಅಂದ್ರೆ ಸಾರಿ ವೇರ್ ಮಾಡಿದ್ರೆ ಅದು ಮೈಗೆ ಹತ್ಕೊಂಡು ಕೂತ್ಕೊಳ್ಳುತ್ತೆ. ಆ ತರದ ಸಾಫ್ಟ್ ಸಾರಿಗಳೇ ನನ್ನ ಹತ್ರ ಜಾಸ್ತಿ ಇರೋದು. ಇವಾಗ ಇದೇ ಸಾರಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದೇ ಸಾರಿ ಇದ್ರಲ್ಲಿ ನಿಮ್ಗೆ ಹಾರ್ಡ್ನೆಸ್ ಎಲ್ಲ ಬರುತ್ತೆ ಅದಕ್ಕೆ, ಬಟ್ ಕಾಸ್ಟ್ಲಿ ರೇಟ್ ಇರುತ್ತೆ ಹಾರ್ಡ್ನೆಸ್ಗೆ, ಯಾಕಂದ್ರೆ ನನ್ನ ಹತ್ರ ಇದೆ ಆಲ್ರೆಡಿ. ಓಕೆನಾ, ಇದು ಬಂದು ದೇವಿಕಾ ಸೆಮಿ ಸಿಲ್ಕ್ ಸಾರಿ. ನನ್ನ ಹತ್ರನೂ ಸಿಲ್ಕ್ ಸಾರಿ ಇದೆ. ನಾನು ನಿಮ್ಗೆ ಬೇಕು ಅಂತಿದ್ದು ಈಗ ಬೀರುವಲ್ಲಿ ಇದೆ, ನಾನು ಔಟ್ಸೈಡ್ ತಗೊಂಡಿರೋದು ನನ್ನ ಹತ್ರನೂ ಸಿಲ್ಕ್ ಸಾರಿ ಇದೆ. ಬಟ್ ನಾನು ಅದಕ್ಕೆ 2000 2,500 ಏನೋ ಕೊಟ್ಟಿದ್ದೀನಿ ಆ ಸಾರಿಗೆ, ಸಿಲ್ಕ್ ಸಾರಿಗೆ. ಅದು ಎಷ್ಟು ಹಾರ್ಡ್ನೆಸ್ ಇದೆ ಅಂದ್ರೆ ನನ್ಗದು ಉಡ್ಕೊಳಕ್ಕೆ ನಾನು ಅದಕ್ಕೆ ಉಡೋದೇ ಇಲ್ಲ, ಅದಷ್ಟು ಹಾರ್ಡ್ನೆಸ್ ಇದೆ. ಬಟ್ ಅಷ್ಟು ರೇಟ್ ಕೊಟ್ಟಿದ್ದೀನಿ, ಇದಕ್ಕೆ ಅಷ್ಟು ರೇಟ್ ಇಲ್ಲ. ಓಕೆನಾ, ನಿಮ್ಗೆ ಇದರ ರೇಟ್ ಬೇಕು ಅಂತಿದ್ರೆ ನೀವು ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ, ಅದರಲ್ಲಿ ನೀವು ಏನು ಅಂತ ಅಂದ್ರೆ, ಅಥವಾ ನೀವು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಹಾಕ್ತಾ ಇರ್ತೀನಲ್ವಾ, ಅದರಲ್ಲಿ ಫೋಟೋ ತೆಗೆದು ನೀವು ಕಳಿಸಿ, ನಾನು ನಿಮ್ಗೆ ಅವಾಗ ವಾಟ್ಸಪ್ ಅಲ್ಲಿ ಹೇಳ್ತೀನಿ ಎಷ್ಟು ರೇಟ್ ಇದೆ ಅಂತ. ನಿಮ್ಗೆ ಆಮೇಲೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಆದ ನಂತರ ತಗೊಳ್ಳೇಬೇಕಾ ಆ ತರ ರೂಲ್ಸ್ ಏನಿಲ್ಲ. ನೀವು ಬಂದು ನನ್ನ ಹತ್ರ ಪ್ರೈಸ್ ಎಷ್ಟು ಅಂತ ಖಂಡಿತವಾಗ್ಲೂ ಕೇಳ್ಬೋದು. ಹಾಗೇನೆ ಒಂದಿಬ್ರೇನ ಬಂದಿದ್ರು ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಎಷ್ಟು ರೇಟ್ ಅಂತ ಕೇಳಿದ್ರು, ಅವರು ಸಪ್ರೇಟ್ ಆಗಿ ಮೆಸೇಜ್ ಮಾಡಿ, ಅವರಿಗೆ ಮೆಸೇಜ್ ಹಾಕ್ದೆ ನಾನು ಇಷ್ಟು ರೇಟ್ ಅಂತ. ಬಟ್ ಅವರು ತಗೊಂಡಿಲ್ಲ ಸಾರಿ. ಬಟ್ ಓಕೆ, ನೀವು ಬಂದು ಕೇಳಿದ್ರು ನಾನು ಮೆಸೇಜ್ ಮಾಡ್ತೇನೆ. ಓಕೆನಾ, ನಿಮ್ಗೆ ಯಾವ ಸಾರಿ ಬೇಕು, ಯಾವ ಸಾರಿ ಇಷ್ಟ ಆಗುತ್ತೆ ತಗೊಳ್ಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ವಿಡಿಯೋಗಳನ್ನ ಶೇರ್ ಮಾಡಿ, ಕಡಿಮೆ ಬೆಲೆ ಕೊಡ್ತಾ ಇರೋದು. ಆಮೇಲೆ ನಿಮ್ಗೆ ಇದೇ ಸಾರಿ ಬೇಕು ಅಂತಿದ್ರೆ ಕಡಿಮೆ ಬೆಲೆಗೆ ಸಿಗಲ್ಲ ಎಲ್ಲೂ ಕೂಡ. ಅದಕ್ಕೋಸ್ಕರ ನೀವು ಈ ಸಾರಿಗಳನ್ನೇ ಇಟ್ಕೊಂಡು ಹೋಗಿ ಔಟ್ಸೈಡ್ ಅಲ್ಲಿ ಕೇಳಿ, ಡಬಲ್ ರೇಟಿಗೆ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರನು ಸಾರಿ ಇದೆ, ಸಿಲ್ಕ್ ಸಾರಿ. ಓಕೆನಾ, ಸ್ವಲ್ಪ ಇದು ಬಾರ್ಡ್ರು ಆಮೇಲೆ ಇದೆಲ್ಲ ಸೇಮ್. ಓಕೆನಾ, ಸಿಲ್ಕ್ ಸಾರಿಯೇ ನನ್ನ ಹತ್ರ ಇರೋದು. ಬಟ್ ಅದು ಎಷ್ಟು ಹಾರ್ಡ್ನೆಸ್ ಇದೆ ಅಂದ್ರೆ ಸ್ವಲ್ಪನೂ ಸ್ಮೂತ್ ಇಲ್ಲ. ಬೇಕು ಅಂತಿದ್ರೆ ನಾನು ಇವಾಗ ಜಸ್ಟ್ ನಿಮ್ಗೀಗ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ನೋಡಿ, ಇವಾಗ ಇದು ನಾನು ಔಟ್ಸೈಡ್ ಸಾರಿ ತಗೊಂಡಿರೋದು ನೋಡಿ, ಇದು ಸೇಮ್ ಇದ್ರೆ ತರನೇ ಬರುತ್ತೆ, ಸಿಲ್ಕ್ ಸಾರಿನೇ. ಇದು ನಿಮ್ಗೆ ಹಾರ್ಡ್ನೆಸ್. ಓಕೆನಾ, ತುಂಬಾ ಅಂದ್ರೆ ತುಂಬಾ ಹಾರ್ಡ್ನೆಸ್ ಇದೆ. ಈ ಸಾರಿನ ಆನಿವರ್ಸರಿಗೆ ಅಂತ ತಗೊಂಡಿರೋದು ಫ್ರೆಂಡ್ಸ್. ಒಂದೇ ಸಲ ನಾನು ಇದನ್ನ ಸಾರಿ ವೇರ್ ಮಾಡಿರೋದು, ಮತ್ತೆ ಸಾರಿ ವೇರೇ ಮಾಡಿಲ್ಲ. ಇದೆಲ್ಲ ನೋಡಿ ಈ ತರದ್ದು, ಇದು ಸೈಡ್ ಜರಿ ಬರುತ್ತೆ ನೋಡಿ, ಇದು ನೋಡಿ ತುಂಬಾ ಅಂದ್ರೆ ತುಂಬಾ ಹಾರ್ಡ್ನೆಸ್, ಮತ್ತೆ ನೀಟಾಗಿ ಕೂತ್ಕೊಳ್ತಾ ಇಲ್ಲ. ಸಾರಿ ವೇರ್ ಮಾಡೋದಿಕ್ಕೇನೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಇದು ಆನಿವರ್ಸರಿಗೆ ಅಂತ ತಗೊಂಡು ಈಗ ವೇರ್ ಮಾಡ್ತಾನೆ ಇಲ್ಲ, ಅಂದ್ರೆ ಅಷ್ಟು ಹಾರ್ಡ್ನೆಸ್ ಇದೆ. ಇದಕ್ಕೆ ನಾನು 2,500 ಕೊಟ್ಬಿಟ್ಟಿದ್ದೀನಿ ಅಂಗಡಿಯಲ್ಲಿ. ಸೊ ನೋಡಿ, ಮೋಸ ಹೋಗ್ಬಿಟ್ಟೆ ನಾನು. ಇವಾಗಾದ್ರೆ ನನ್ನ ಹತ್ರನಿದೆ, ನಂಗೆ ಯಾವ ಸಾರಿ ಬೇಕೋ ಅದನ್ನ ನಾನು ಇಟ್ಕೋಬಹುದು. ಇವಾಗ ನಾನೇ ಬಿಸ್ನೆಸ್ ಮಾಡೋದ್ರಿಂದ ಅಷ್ಟು ಏನು ಅಂತ ಅಂದ್ರೆ ಹಾರ್ಡ್ನೆಸ್ ಸಾರಿ, ಇದಕ್ಕೇನೆ ಅಷ್ಟು ಕೊಟ್ಟಿದ್ದೀನಿ. ಬಟ್ ಈ ಸೆಮಿ ಸಿಲ್ಕ್ ಸಾರಿಗೆ ನಿಮ್ಗೆ ಅಷ್ಟು ರೇಟ್ ಇಲ್ಲ. ಓಕೆನಾ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಇದನ್ನ ವೇರ್ ಮಾಡಿದಾಗ ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ. ಅದರಲ್ಲಿ ನಾನು 2 ಕಲರ್ ಅನ್ನ ತಂದಿರೋದು, ನಿಮ್ಗೆ ಆಲ್ರೆಡಿ ವಿಡಿಯೋಗಳನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ. ಇದೆಲ್ಲ ನಾನು ಸಾರಿ ಮಾಡಿದ್ದೀನಿ. ಸೊ ಅಷ್ಟು ಇದು ಹಾರ್ಡ್ನೆಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಅಂಗಡಿಗಳಲ್ಲಿ ಹೋಗಿ ತಗೊಳ್ಳೋದಾದ್ರೆ ಡಬಲ್ ರೇಟಿಗೆ ಕೊಡ್ತಾರೆ. ಬಟ್ ನಾನು ನಿಮ್ಗೆ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ. ಹಾಗೇನೆ ನೆಕ್ಸ್ಟ್ ಈ ಸಾರಿಗಳನ್ನೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಇದು ಸಾರಿನೂ ಆಲ್ರೆಡಿ ಮಾಡಿದ್ದೀನಿ. ಇದೀಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸಾರಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ವೇರ್ ಮಾಡಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ನಾನು ಜಾಸ್ತಿ ರೇಟ್ ಏನು ಹಾಕೇ ಇಲ್ಲ. ಯಾರು ವಾಟ್ಸಪ್ ಅಲ್ಲಿ ಬಂದು ಕೇಳ್ತಾ ಇಲ್ಲ ಎಷ್ಟು ರೇಟ್ ಅಂತ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಆನ್ಲೈನ್ ಅಲ್ಲಿ ಸೇಲ್ ಮಾಡೋರೆಲ್ಲ ಇದನ್ನ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದಾರೆ, ಬಟ್ ನಾನು ಇದನ್ನ ಕಡಿಮೆ ಕೊಡ್ತಾ ಇದ್ದೀನಿ. ನಿಮ್ಗೆ ಡಬಲ್ ಬ್ಲೌಸ್ ಬರುತ್ತೆ. ಓಕೆನಾ, ಸಾರಿಲೂ ಬ್ಲೌಸ್ ಇದೆ, ಇದ್ರಲ್ಲೂ ಬ್ಲೌಸ್ ಬರುತ್ತೆ, ಬಟ್ ಡಬಲ್ ಬ್ಲೌಸ್ ಬರುತ್ತೆ. ಬಟ್ ಇದನ್ನ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ, ಆದ್ರೆ ಯಾರು ಬರ್ತಾ ಇಲ್ಲ. ಅವಾಗ ನೀವು ಕೇಳ್ಬೋದು, ಹಾಗಿದ್ರೆ ನೀವು ಅಷ್ಟು ರೇಟ್ ಕಡಿಮೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಹಾಕಿ, ಅಂದ್ರೆ ಪ್ರೈಸ್ ಅನ್ನ ಇಲ್ಲೇ ಹಾಕ್ಬಿಡಿ ಅಂತ. ಪ್ರೈಸ್ ಅನ್ನ ಏನಕ್ಕೆ ಹಾಕ್ತಾ ಇಲ್ಲ ನಾನು ಅಂತ ಅಂದ್ರೆ, ಪ್ರೈಸ್ ಅನ್ನ ಹಾಕಿದ್ರೆ ಅವಾಗ ಬೇರೆಯವ್ರು ಏನ್ ಮಾಡ್ತಾರೆ ಗೊತ್ತೀಗ, ಬೇರೆಯವರು ಸೇಲ್ ಮಾಡೋರು ಇವ್ರು ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಅವರು ಇನ್ನು ಇದ್ ಮಾಡ್ತಾರೆ. ಓಕೆನಾ, ಅಷ್ಟು ಕಡಿಮೆ ಕೊಟ್ರು, ಇಷ್ಟು ಕಡಿಮೆಗೆ ಕೊಟ್ರು, ಇವ್ರು ಇಷ್ಟಕ್ಕೆ ಕೊಡ್ತಾರೆ, ನೀವು ಅಷ್ಟಕ್ಕೆ ಕೊಡ್ತೀರಾ ಅಂದ್ರೆ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಜಗಳಗಳು ಬಂದ್ಬಿಡುತ್ತೆ. ಯಾಕಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಹೆಂಗ್ ಜಗಳ ಆಗ್ತಾ ಇದೆ ಅಂತ, ಸೀರೆ ಇದರಲ್ಲಿ ವಿಷಯದಲ್ಲಿ. ಅದಕ್ಕೋಸ್ಕರ ನಾನು ಅಲ್ಲಿ ಜಗಳಗಳು ಬೇಡ, ಅಲ್ಲಿ ನಿಮ್ಗೆ ಇದು ಬೇಡ ಅನ್ನೋ ಕಾರಣಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಅಥವಾ ಇದರಲ್ಲಿ ನಾನು ರೇಟ್ ಅನ್ನ ಹಾಕ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನನಗೆ ಸಪ್ರೇಟ್ ಆಗಿ ಬಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಎಷ್ಟು ರೇಟ್ ಅಂತ ಹೇಳ್ತೀನಿ, ನಿಮ್ಗೆ ಬೇಕು ಅಂತಿದ್ರೆ ನೀವು ತಗೋಬಹುದು. ಓಕೆನಾ,
ಅದಕ್ಕೋಸ್ಕರ ನಾನು ವಾಟ್ಸಪ್ ನಂಬರನ್ನು ಹೇಳಿರೋದು. ಅದರಲ್ಲಿ ನಿಮಗೆ ಏನಿದಿಲ್ಲ, ನೀವು ತಗೊಳ್ಳೇಬೇಕು ಅಂತೇನು ರೂಲ್ಸ್ ಇಲ್ಲ. ಓಕೆನಾ, ನೀವು ನನ್ನ ಸೀರೆನೇ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದನ್ನು ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ. ಎಷ್ಟು ಮೈಸೂರು ಸಾಫ್ಟ್ ಸಿಲ್ಕ್ ಗೊತ್ತಾ, ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಅಂಗಡಿಗಳಲ್ಲಿ ಹೋದರೆ 1 to ಡಬಲ್ ರೇಟ್ ಹೇಳ್ತಾರೆ. ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸಿಗಲ್ಲ. ಮತ್ತು ಕ್ವಾಲಿಟಿನೂ ಹಂಗೇನೆ. ನಾನಿವಾಗ ಏನು ಇದು ಬಿಸ್ನೆಸ್ ಮಾಡೋಕ್ಕೆ ಏನು ಸಾರಿಗಳನ್ನು ತಂದಿದ್ದೀನೋ ಅದು ಎಲ್ಲವೂ ಕೂಡ ನಾನು ಚೆಕ್ ಮಾಡಿ ಹೆಂಗಿದೆ ಕ್ವಾಲಿಟಿ ಎಲ್ಲನೂ ಅದಕ್ಕೆ 100% ಅವರು ಹೇಳಿರೋದ್ರಿಂದ ನಾನು 100% ನಿಮಗೆ ಕೊಡ್ತಾ ಇದ್ದೀನಿ. ಕ್ವಾಲಿಟಿಗಳು ಎಲ್ಲ ಚೆನ್ನಾಗಿರ್ತವೆ, ಕಲರ್ಗಳು ಹೋಗಲ್ಲ ಅಂತೇಳಿ. ಅದಕ್ಕೋಸ್ಕರ ನಿಮಗೂ 100% ನಾನು ಕೊಡ್ತಾ ಇರೋದು. ಆಮೇಲೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಓಕೆನಾ, ನಾನು ಇವತ್ತಿನವರೆಗೂ ನಾನು ಮೋಸ ಮಾಡಿಲ್ಲ. ಯಾಕಂದರೆ ನೀವು ನನ್ನ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ನೋಡ್ತಾ ಬರ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಜೆನ್ಯೂನ್ ಆಗಿ ವಿಡಿಯೋಸ್ಗಳನ್ನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈಗ ಪ್ರಮೋಷನ್ ವಿಡಿಯೋಗಳು ಈ ಥರ ಎಲ್ಲ ಕೆಲವ್ರು ಏನಂತಂದ್ರೆ ಪ್ರಮೋಷನ್ ಮಾಡ್ತಾರೆ, ಅದು ಗುಡ್ ಕ್ವಾಲಿಟಿ ಅಲ್ಲ ಅಂತ ಅಂದ್ರೂ ದುಡ್ಡಿಗೋಸ್ಕರ ಆ ಥರ ಮಾಡ್ತಾರೆ. ಬಟ್ ನಾನು ದುಡ್ಡಿಗೋಸ್ಕರ ಆ ಥರ ಮಾಡಲ್ಲ. ನೀವು ಅನ್ಕೊಂಡಿರ್ಬೋದು ಇವಳಿಗ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಇವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಬರ್ಬೋದು, ಒಳ್ಳೆ ದುಡ್ಡು ಮಾಡ್ತಾಳೆ ಅಂತ. ಬಟ್ ಇದರಲ್ಲಿ ನಾನು ಲಾಭ ಇಟ್ಕೊಳ್ಳೋದು ಎಷ್ಟು ಗೊತ್ತಾ, ನಿಮ್ಗೇನೆ ಗೊತ್ತು, ಒಂದು ಕೊರಿಯರ್ ಮಾಡೋದಿಕ್ಕೆ ಇವಾಗ ಅದು ಪಿನ್ ಕೋಡಿಂದ ಪಿನ್ ಕೋಡ್ಗೆ ಚೇಂಜ್ ಆಗುತ್ತೆ. ಇವಾಗ ನೀವು ಪೋಸ್ಟ್ ಆಫೀಸಲ್ಲಿ ಅಂದ್ರೂ 120, 130 ತನಕ ಆಗುತ್ತೆ. ಅದು ನಿಮಗೆ ಗ್ರಾಮ್ ಮೇಲೆ ಹೋಗುತ್ತೆ. ಓಕೆನಾ, ಇವಾಗ ಜಸ್ಟ್ ನಾನು ನಿನ್ನೆ ಒಂದು ಸಾರಿ ಕೊರಿಯರ್ ಮಾಡಿದೆ, 2 ಸಾರಿ 160 ರೂಪಾಯಿ ನನಗೆ ಆಯ್ತು. ಅಂದರೆ ನಮ್ಮೂರು ಸೈಡು ಧರ್ಮಸ್ಥಳ ಸೈಡು ಆಚೆಗೆಲ್ಲ 160 ರೂಪಾಯಿ ಆಗುತ್ತೆ. ಆಯ್ತಾ, 160 ರೂಪಾಯಿ ಒಂದು ಸೀರೆಗೆನೆ ಕೊರಿಯರ್ಗೆ ಆಗುತ್ತೆ ಆ ಸೈಡು. ಈ ಬೆಂಗಳೂರುಗಳಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ, ಆಲ್ ಓವರ್ ಕರ್ನಾಟಕ ನಾನು ಫ್ರೀ ಶಿಪ್ಪಿಂಗ್ಗೆ ಕೊಡ್ತಾ ಇದ್ದೀನಿ ನೋಡಿ. ಆಯ್ತಾ, ಫ್ರೀ ಶಿಪ್ಪಿಂಗ್ಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದು ಶಾರ್ಟ್ ವಿಡಿಯೋದಲ್ಲಿ ನಾನು ಹಾಕ್ಬಿಡ್ತೀನಿ ಫ್ರೀ ಶಿಪ್ಪಿಂಗ್ ಅಂತೇಳಿ. ಇಷ್ಟವರೆಗೆ ಹಾಕಿರಲಿಲ್ಲ, ಅಂದರೆ ಎಷ್ಟು ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ನಾನು ಇಂಥ ಸಾರಿಗಳಲ್ಲೆಲ್ಲ 100 ರೂಪಾಯಿ ಅಷ್ಟೇ ಲಾಭ ಇಟ್ಕೋತೀನಿ ಒಂದು ಸೀರೆಯಲ್ಲಿ. ನೀವೇ ಅನ್ಕೊಳ್ಳಿ, ಒಂದು ಸೀರೆಯಲ್ಲಿ ಖಾಲಿ 100 ರೂಪಾಯಿ ಬಂದರೆ ಅದರಲ್ಲಿ ಮತ್ತೆ ಎಷ್ಟು ಇದಾಗುತ್ತೆ ಅಂತ. ಬಟ್ ಇವಾಗ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಸಾರಿ ನನಗೆ ಸೇಲ್ ಆಗಬೇಕು. ಓಕೆನಾ, ಅಂದರೆ ಕಡಿಮೆ ಬೆಲೆಗೆ ಜನರಿಗೆ ಸಿಗಬೇಕು. ಅದಕ್ಕೋಸ್ಕರ ಇಷ್ಟೇ ಲಾಭ ಇಟ್ಕೊಂಡು ನಾ ಮಾಡ್ತಾ ಇರೋದು. ರಿಯಾಲಿಟಿಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ, ನೀವು ಅನ್ಕೊಂಡಿರ್ಬೋದು ಹಾಗಿದ್ರೆ ಇವಳು ಜಾಸ್ತಿ ಲಾಭವನ್ನು ಇಟ್ಕೊಂಡು ಕಡಿಮೆ ಹೇಳ್ತಾ ಇದ್ದಾಳ. ನಿಜವಾಗ್ಲೂ ಇಲ್ಲ, 160 ರೂಪಾಯಿ ಅದೆಲ್ಲ ಹೋಗುತ್ತೆ. ಫ್ರೀ ಶಿಪ್ಪಿಂಗ್ ಅಂತಾನು ನಿಮ್ಗೆ ಹಾಕಿದ್ದೀನಿ. ಇಲ್ಲಾಂದ್ರೆ ನೀವು ಶಿಪ್ಪಿಂಗ್ ಚಾರ್ಜ್ ಕೊಡ್ಬೇಕಾಗುತ್ತೆ. ಕೆಲವರೆಲ್ಲ ಶಿಪ್ಪಿಂಗ್ ಚಾರ್ಜ್ ಕೂಡ ಹಾಕಿರ್ತಾರೆ, ಬಟ್ ನಾನು ಶಿಪ್ಪಿಂಗ್ ಚಾರ್ಜ್ ಹಾಕಿಲ್ಲ. 160 ರೂಪೀಸ್ ನಿಮಗೆ ಶಿಪ್ಪಿಂಗ್ ಆಗುತ್ತೆ. ಈಗ ಬೇರೆ ಕಡೆಗೆ ಆದ್ರೆ ನಮ್ಮೂರು ಕಡೆ ಧರ್ಮಸ್ಥಳ ಆಚೆ ಎಲ್ಲ ಆದ್ರೆ 300 ಕಿಲೋಮೀಟರ್ 400 ಕಿಲೋಮೀಟರ್ ಇದೆ, ಅಲ್ಲಿಗೆಲ್ಲ ಅಷ್ಟಾಗುತ್ತೆ. ಇನ್ನು ಆಲ್ ಓವರ್ ಕರ್ನಾಟಕ ಬಿಟ್ಟು ಇನ್ನು ನೆಕ್ಸ್ಟ್ ಚೆನ್ನೈ, ತಮಿಳುನಾಡು ಅಂತವರಿಗೆ ಸೀರೆ ಸೇಲ್ ಮಾಡೋದಿದ್ರೆ 200 ರೂಪಾಯಿ ತನಕ ಆಗುತ್ತೆ, 300 ರೂಪಾಯಿ ತನಕ ಆಗುತ್ತೆ ಅಂತೆ ಶಿಪ್ಪಿಂಗ್ ಚಾರ್ಜು. ಓಕೆನಾ, ಹಾಗಿದ್ರೆ ನೀವು ಅನ್ಕೊಳ್ಳಿ ಒಂದು ಸೀರೆಯಲ್ಲಿ ಎಷ್ಟು ನೀವು ಲಾಭವನ್ನ ಇಟ್ಕೋಬಹುದು. ಅದೇ ಅಂಗಡಿಗಳಲ್ಲಿ ಸೇಲ್ ಮಾಡೋದಿದ್ರೆ ಚೆನ್ನಾಗಿ ಸೇಲ್ ಮಾಡ್ಬೋದು. ಹೇಗೆ, ಡಬಲ್ ರೇಟಿಗೆ ಇದನ್ನ ಕೊಡ್ಬೋದು, ಚೆನ್ನಾಗಿ ದುಡ್ಡು ಮಾಡ್ಬೋದು. ಬಟ್ ಇವಾಗ ನನ್ಗೆ ಅಷ್ಟು ಅಂದ್ರೆ ಏನ್ ಗೊತ್ತಾ, ನಾವು ಆ ತರ ಮೋಸ ಮಾಡಿ ಅಥವಾ 1 to ಡಬಲ್ ರೇಟ್ ಹೇಳಿ ಆ ತರ ಲಾಭನ ಇಟ್ಕೊಂಡು ನನಗೆ ಏನು ಮಾಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆನೆ ನಿಮ್ಗೆ ಸಾರಿಗಳನ್ನು ಕೊಡ್ತಾ ಇರೋದು. ನಿಮ್ಗೆ ಅನ್ಸ್ಬೋದು ಇವಾಗ ಕೆಲವೊಬ್ರಿಗೆ ಏನಂತಂದ್ರೆ 400 ರೂಪಾಯಿಗೆ ಸೀರೆ ಬೇಕು. ನಿಮ್ಗೆ ಅನ್ಸ್ಬೋದು ಇವಳ್ದು 1000, 1200 ಎಲ್ಲ ಸಾರಿಗಳಿದ್ದಾಗ ಅಯ್ಯೋ ಅಷ್ಟು ಕೊಡ್ಬೇಕಾ 1200. ಬಟ್ ಅದು ಬಟ್ಟೆ ಹೇಗಿದೆ ಅಂತ ನೋಡಿ, ಸಾರಿಯ ಕ್ಲಾತ್ ಹೆಂಗಿದೆ ಅಂತ ನೋಡಿ. ಮೇನ್ ಆಗಿ ನಮ್ಗೆ ಸಾರಿ ವೇರ್ ಮಾಡಿದಾಗ ಅದು ಏನಾಗಿರ್ಬೇಕು, ನಮ್ಗೆ ಮೈಗೆ ಹತ್ಕೊಂಡು ಕೂತ್ಕೋಬೇಕು, ಸಾಫ್ಟ್ನೆಸ್ ಇರಬೇಕು, ಹಾರ್ಡ್ನೆಸ್ ಇರಬಾರ್ದು. ಸೊ ನಾನು ಇಷ್ಟು ಸಾರಿಗಳಿದೆ ನೋಡಿ ಟೇಬಲ್ ಮೇಲೆ ಫುಲ್ಲು. ಇದರಲ್ಲಿ ಯಾವ್ದು ಸಾರಿಗಳು ಕೂಡ ಹಾರ್ಡ್ನೆಸ್ ಇಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಷ್ಟೇ ನೋಡಿ. ಇದೆಲ್ಲ ಕೆಲವರಿಗೆ ಇಷ್ಟ ಆಗ್ಬೋದು. ಸಿಲ್ವರ್ ಕಲರ್ ಅಲ್ಲೆಲ್ಲ ಸಾರಿಗಳು ತುಂಬಾ ಚೆನ್ನಾಗಿದೆ. ಓಕೆನಾ, ಸಿಲ್ವರ್ ಅಲ್ಲಿದೆ, ಆಮೇಲೆ ಗೋಲ್ಡ್ ಅಲ್ಲಿ ಇದೆ. ಇದು ಆಕ್ಚುಲಿ ಒಬ್ರಿಗೆ ಬೇಕು, ನೋಡೋಣ. ನೆಕ್ಸ್ಟ್ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅವ್ರಿಗೆ ಯೆಲ್ಲೋ ಕಲರ್ ಅಲ್ಲಿ ಕೇಳಿದ್ರು, ನೋಡ್ಬೇಕು. ಆಮೇಲೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಲರ್ಗಳು ಎಷ್ಟು ಸಾಫ್ಟ್ನೆಸ್. ಹಾಗೇನೆ ಇದೆ ವೇಟ್ ಇದೆ. ವೇಟ್ ಏನಕ್ಕಿದೆ ಗೊತ್ತಾ, ಸಾಫ್ಟ್ನೆಸ್ ಆಗಿ ಅಷ್ಟು ಚೆನ್ನಾಗಿ ಗುಡ್ ಕ್ವಾಲಿಟಿ ಇರೋದಕ್ಕೆ ಆ ತರ ವೇಟ್ಗಳು ಇರೋದು. ಆಯ್ತಾ, ಇದನ್ನೆಲ್ಲ ಮ್ಯಾರೇಜ್ ಫಂಕ್ಷನ್ಗೆಲ್ಲ ಉಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಲೈಫಲ್ಲಿ ನಾನು ಈ ತರದ ಸಾರಿಗಳನ್ನ ನೋಡೇ ಇರಲಿಲ್ಲ. ಇವಾಗ ನಾನು ಸಾರಿ ಬಿಸ್ನೆಸ್ ಮಾಡೋಕೆ ಈ ತರದ್ದೆಲ್ಲ ಸಾರಿಗಳನ್ನ ತಗೊಂಡಿದ್ದೀನಿ. ನಂಗೆ ಅನಿಸ್ತಾ ಇದೆ ಇದೆಲ್ಲ ಸಿಕ್ಕಿದೆ ಅಲ್ವಾ, ನಂಗೆ ಅನಿಸ್ತಾ ಇದೆ ಅಯ್ಯೋ ನಂಗೆ ಅವಾಗ ಗೊತ್ತಿರ್ದಿದ್ರೆ ಎಷ್ಟೆಷ್ಟು ಚೆನ್ನಾಗಿರೋ ಗುಡ್ ಕ್ವಾಲಿಟಿ ಇರೋ ಇದಿರುತ್ತಲ್ಲ ಸಾರಿ ಅಂತೇಳಿ. ಸೊ ಅದಕ್ಕೋಸ್ಕರ ನಿಮ್ಗೆ ಒಂದು ಡೌಟ್ಸ್ ಇದ್ರೆ ಅದನ್ನ ನಾನು ಕ್ಲಿಯರ್ ಮಾಡಿರೋದು.
ನಾನು ಆನ್ಲೈನಲ್ಲಿ ಇದು ಮಾಡಿದಾಗ ನೀವು ಅನ್ಕೊಂಡಿರ್ತೀರ 1 to ಡಬಲ್ ರೇಟಿಗೆ ಇವ್ರು ಕೊಡ್ತಾ ಇದ್ದಾರೆ ಅಂತ. ಬಟ್ ಆ ಥರ ಅನ್ಕೋಬೇಡಿ, ಆ ಥರ ನಾನು ಯಾವತ್ತೂ ಕೂಡ ಇದು ಮಾಡಿಲ್ಲ. ಸೊ ನಿಮಗೆ ತುಂಬ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತಾ ಇರೋದು. ಇನ್ನೊಂದು ಏನಂತಂದ್ರೆ, ನೀವು ಬೇರೆ ಈಗ ಮೀಶೋ ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿರ್ತೀರಾ, ಸೇಮ್ ಇವಾಗ ನಾನೇನು ಹಾಕಿದ್ದೀನಿ ಫೋಟೋ ಅದನ್ನು ಹಾಕ್ತೀರಾ, ಅದ್ರಲ್ಲಿ ನೋಡ್ತೀರಾ, ಅದ್ರಲ್ಲಿ ನಿಮ್ಗೆ ಬರುತ್ತೆ ಸೇಮ್ ಬಾರ್ಡ್ರ್ಗಳೆಲ್ಲ ಹಂಗೆ ಬಂದ್ಬಿಡುತ್ತೆ. ಬಟ್ ಅದು ಕ್ವಾಲಿಟಿ ನೋಡಿ ಹೆಂಗಿರುತ್ತೆ ಅಂತ. ನಾನು ಮೀಶೋದಲ್ಲಿ ಸಾರಿನ ಆರ್ಡರ್ ಮಾಡಿದ್ದೀನಿ, ನೋಡೋದಕ್ಕೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದು ಬಂದಾದ್ಮೇಲೆ ಗೊತ್ತು ನಮ್ಗೆ ಅದು ಹೆಂಗಿರುತ್ತೆ ಕ್ವಾಲಿಟಿ ಅಂತ. ಹಾಗಂತೇಳಿ ನಾನು ನಿಮ್ಗೆ ಏನು ಮಾಡ್ತೀನಿ, ವಿಡಿಯೋ ಮಾಡಿದಾಗ ತೋರಿಸ್ಬಿಡ್ತೀನಿ ಓಪನ್ ಮಾಡಿದ್ದು ಹೆಂಗಿದೆ ಹೇಗಿದೆ ಅಂತ. ಮತ್ತೆ ನನಗೆ ಗೊತ್ತಲ್ವಾ ಕ್ವಾಲಿಟಿ ಹೆಂಗಿದೆ ಅಂತ ಸಾರಿದು. ಸೊ ಆ ಥರ ಎಲ್ಲ ಮೋಸ ಮಾಡಿಬಿಟ್ಟು ಕಡಿಮೆ ಕ್ವಾಲಿಟಿದು ಕಳಿಸೋದು ಆ ಥರದ್ದು ಏನು ಕೂಡ ಮಾಡಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಡೌಟ್ಸ್ ಇರ್ಬೋದು. ಇವಾಗ ಎಕ್ಸಾಂಪಲ್ ಏನಂತಂದ್ರೆ, ಡ್ಯಾಮೇಜ್ ಅಂತೂ ಖಂಡಿತವಾಗ್ಲೂ 100% ಇರಲ್ಲ. ಬಟ್ ಒಂದು ವೇಳೆ ನನ್ನ ಕಣ್ ತಪ್ಪಿ ಏನಾದರೂ ಡ್ಯಾಮೇಜ್ ಇತ್ತು, ನಿಮಗೆ ಕೊರಿಯರ್ ಮಾಡಿ ಆಗಿದೆ, ನೀವು ಹೇಳ್ತೀರಾ ನನಗೆ ಡ್ಯಾಮೇಜ್ ಇದೆ ನೀವು ನೋಡಿಲ್ಲ ಅಂತ. ಆಗ ನೀವು ಅನ್ಕೋಬಹುದು ಇವರು ರಿಟರ್ನ್ ಖಂಡಿತವಾಗ್ಲೂ ತಗೋತೀನಿ. ಓಕೆ, ನಾನು ನಿಮಗೆ ಕ್ಯಾಶು ಪೇಮೆಂಟ್ ಮಾಡ್ತೀನಿ ಆನ್ಲೈನು, ಹಾಗೇನೆ ರಿಟರ್ನ್ ಕೂಡ ತಗೋತೀನಿ. ನೀವು ರಿಟರ್ನ್ ನನಗೆ ಕಳಿಸ್ಬೋದು. ಓಕೆನಾ? 100% ಇರಲ್ಲ ಡ್ಯಾಮೇಜ್, ಯಾಕಂದ್ರೆ ನಾನು ಆಲ್ರೆಡಿ ನೋಡಿಯೇ ನಿಮಗೆ ಕೊರಿಯರ್ ಮಾಡೋದು. ಸೊ ಇದೆಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಹೇಳ್ತಾ ಇರೋದು, ಇಷ್ಟು ಕಡಿಮೆಗೆ ಕೊಡ್ತಾ ಇದ್ದೀನಿ, ಸೀರೆನ ಪರ್ಚೇಸ್ ಮಾಡಿ. ಹಾಗೇನೆ ನನ್ನ ಕಡೆಯಿಂದನೇ ನೀವು ತಗೋಬೇಕು ಅಂತ ನಾನೇನು ರೂಲ್ಸ್ ಹೇಳ್ತಾ ಇಲ್ಲ. ಬಟ್ ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಳ್ಳಿ. ಹಾಗೇನೆ ಪ್ರೈಸ್ ಬಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಎಷ್ಟು ಪ್ರೈಸ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೇನೆ. ಅಂದ್ರೆ ಕೆಲವೊಬ್ರು ಏನಂತ ಅನ್ಕೊಂಡಿರ್ತಾರೆ, ಇವರು ಪ್ರೈಸ್ ಕೇಳಕ್ಕೆ ಬಂದಿದ್ದಾರೆ, ಇವ್ರಿಗೆ ನಾನು ಏನಕ್ಕೆ ಕೇಳ್ಬೇಕು, ಇವ್ರಿಗೆ ಬೇಕು ಅಂತಿದ್ರೆ ಮಾತ್ರ. ಆ ತರ ಏನಿಲ್ಲ, ನೀವು ಖಂಡಿತವಾಗ್ಲೂ ಮೆಸೇಜ್ ಮಾಡ್ಬೋದು, ನೀವು ಪ್ರೈಸ್ ಎಷ್ಟು ಅಂತ ಕೇಳ್ಬೋದು, ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು. ಏನು ಅಂತಂದ್ರೆ, ಕೆಲವರು ಅನ್ಕೊಂಡಿರ್ತಾರೆ, ನಾನು ಹೇಳಿದಲ್ವಾ ಜಾಸ್ತಿ ರೇಟಿಗೆ ಕೊಡ್ತಾರೆ ಅಂತ, ಬಟ್ ಜಾಸ್ತಿ ರೇಟಿಗಿಲ್ಲ. ಬಟ್ ಇದೇ ಸೀರೆನ ನೀವು ಔಟ್ಸೈಡ್ ಹೋಗಿ ತಗೊಳ್ಳಿ, ಎಷ್ಟು ಕಾಸ್ಟ್ಲಿ ಇರುತ್ತೆ ಗೊತ್ತಿ. ಇವಾಗ ನಾನೇ ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ದೆ ನೋಡಿ, ಅದು ಸಿಲ್ಕ್ ಸ್ಯಾರಿನ ನಾನು ವೇರ್ ಮಾಡ್ತಾನೆ ಇಲ್ಲ ಆಯ್ತಾ, ಅಷ್ಟು ನನಗೆ ಇದಾಯ್ತು. ಆಮೇಲೆ ನಾನು ಇನ್ನೊಂದು ತಗೊಂಡಿರೋದು ಕೂಡ ಅಷ್ಟೇ, ಕಲರ್ ಎಲ್ಲ ಹೋಯ್ತು ಸಾರಿಗಳು. ಬಟ್ ಈ ತರ ಇದಕ್ಕೆಲ್ಲ ನಿಮ್ಗೆ ಹೋಗಲ್ಲ. ಇಂಥ ಸೀರೆಗಳು ನಿಮ್ಗೆ ಎಲ್ಲ ಕಡೆ ಸಿಗಲ್ಲ. ಓಕೆನಾ? ಇವಾಗ ನಾನು ಊರ್ ಸೈಡ್ಗಳಲ್ಲೆಲ್ಲ ಹೇಳ್ತಾ ಇರೋದು, ಅಲ್ಲೆಲ್ಲ ಸಿಗಲ್ಲ ಇಂಥ ಸೀರೆಗಳೆಲ್ಲ. ಓಕೆನಾ? ಬೇರೆನೆ ಅಲ್ಲಿದೊಂಥರ ಬೇರೆನೆ ಸಾರಿಗಳಿರುತ್ತೆ, ಒಂದೊಂದ್ ಕಡೆದು ಒಂದೊಂದ್ ತರ ಸಾರಿಗಳಿರುತ್ತೆ. ಇಂಥದ್ದೇ ಸಾರಿಗಳು ನಿಮ್ಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಕಲರ್ಸು, ಆಮೇಲೆ ಕ್ವಾಲಿಟಿ, ಆಮೇಲೆ ಡಿಫ್ರೆಂಟ್ ನ್ಯೂ ಸ್ಟೈಲ್ ಕಲೆಕ್ಷನ್ಸ್ಗಳು ಇದೆ, ಇಲ್ಲಿ ಇನ್ನೂ ಇದೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಬೇಕು ಅಂತಿದ್ರೆ ಬೇಗ ನೀವು ವಾಟ್ಸಪ್ ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಸಿಗಲ್ಲ ಬೇಕು ಅಂತಿದ್ರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ಸಾರಿ ಬೇಕು ಅದನ್ನ ಸ್ಕ್ರೀನ್ಶಾಟ್ ಹೊಡ್ಬಿಟ್ಟು ಏನು ಅಂತಂದ್ರೆ ಬೇಗ ಆರ್ಡರ್ ಅನ್ನ ಮಾಡಿ, ಮತ್ತೆ ಸಿಗಲ್ಲ. ಆಮೇಲೆ ನಿಮ್ಗೆ 3 days ಒಳಗಡೆ ಬರುತ್ತೆ. ಓಕೆನಾ? ನೀವು ಸಾರಿ ಬುಕ್ ಮಾಡಿರೋ 3 days ಒಳಗಡೆ ನಿಮ್ಗೆ ರೀಚ್ ಆಗುತ್ತೆ. ಆಮೇಲೆ ಕರೆಕ್ಟ್ ಆಗಿರುವ ಪಿನ್ ಕೋಡ್ ಅನ್ನ ನೀವು ಹಾಕ್ಬೇಕು. ಓಕೆನಾ? ಪಿನ್ ಕೋಡ್ ಅಲ್ಲಿ ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೂ ನಿಮ್ಗೆ ಅದು ಆಮೇಲೆ ರೀಚ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಆಗಿರೋ ಅಡ್ರೆಸ್ ಅನ್ನ ನನಗೆ ವಾಟ್ಸಪ್ ಗೆ ಮೆಸೇಜ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಡೌಟ್ಸ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ಒಂದೊಂದೇ ವಿಡಿಯೋಸ್ಗಳು ಫೋಟೋಸ್ಗಳೆಲ್ಲ ಹಾಕ್ತಾ ಇರ್ತೇನೆ. ಸೊ ಸಾರಿನ ತಗೊಳ್ಳಿ, ಆರ್ಡರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಗೆ ಕಡಿಮೆ ಬೆಲೆಗೆ ಕೊಡ್ತಿರೋದ್ರಿಂದ ನೀವು ಜಾಸ್ತಿಯಾಗಿ ತಗೋಬೇಕು. ಓಕೆನಾ? ಸಾರಿಗಳನ್ನ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ತರನೇ ನನ್ನ ಮೇಲೆ ಸದಾ ನನ್ನ ಮೇಲೆ ನಿಮ್ಗೆ ಈ ತರನೇ ಪ್ರೀತಿ ಇರ್ಲಿ. ಯಾಕಂದ್ರೆ ಯೂಟ್ಯೂಬಲ್ಲೂ ಕೂಡ ಅಷ್ಟೇ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಸೊ ಈ ಒಂದು ಇದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಿಮ್ಗೆ ಬೇಡ ಅಂತ ಇದ್ರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಯಾರಾದ್ರೂ ಇದ್ರೆ ಅವರಿಗೆ ಕಳಿಸ್ಬಿಟ್ಟು ಇಷ್ಟು ಕಡಿಮೆಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳಿ. ಸೊ ಅವರಿಗೂ ಕೂಡ ಯೂಟ್ಯೂಬ್ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್.